ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಡೇರಹಳ್ಳಿ ಮತ್ತು ಮ್ಯಾಕ್ಸಿಮಮ್ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 9 ಕೋಟಿಗಿಂತ ಹೆಚ್ಚಿನ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗಳನ್ನು ಇವತ್ತು ವಿದ್ಯುತ್ ಮಾಡಿದ್ದೀನಿ. ಯಾಕಂದರೆ ಹೆಸರುಘಟ್ಟ ಗ್ರಾಮ ಸ್ಯಾನಿಟರಿ ವರ್ಕ್ ಆಗಿ AJM ವರ್ಕ್ ಆಗಿ ಎಲ್ಲ ಕೂಡ ರಸ್ತೆಗಳು ನಾವೇನು ಹಿಂದೆ ಮಾಡಿದ್ವಿ ಎಲ್ಲ ಕೂಡ ಹಾಳಾಗೋಗಿದೆ. ಜನ ಓಡಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಅನುದಾನವನ್ನು ತಂದು ಇವತ್ತು ಹೆಸರುಘಟ್ಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಕೆಲಸ ಬಾಕಿ ಇದೆ. ಯಾಕಂದರೆ ಇವತ್ತು ಹೆಸರುಘಟ್ಟ ಭಾಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಗ್ರಾಮ ಆಗಿದೆ. ಒತ್ತಡ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಅದನ್ನು ಹಂತ ಹಂತವಾಗಿ ಅನುದಾನ ಬಂದಾಗಿ ಈ ಗ್ರಾಮದ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದರೆ ನಾನು 95 ಚುನಾವಣೆ ನಿಂತಾಗಿಂದ ಕೂಡ ಈ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಆಗಿ ನಿರಂತರವಾಗಿ ಈಗ ಶಾಸಕನಾಗಿ ಹೆಸರುಘಟ್ಟ ನನ್ನ ಸ್ವಂತ ಊರ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಹಿಂದೆ ಸಾಕಷ್ಟು ಮಾಡಿದ್ದೀನಿ. ರಸ್ತೆಗಳು ಸ್ವಲ್ಪ ಹಾಳಾಗಿರೋದ್ರಿಂದ ಅದಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೀನಿ. ಜೊತೆಯಲ್ಲಿ ಈ ಶುಭ ಸಂದರ್ಭದಲ್ಲಿ ನಮ್ಮ BJPಯ ಹಿರಿಯ ಮುಖಂಡರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ PK ಅಂತ ಹೆಸರಾಗಿರ್ತಕ್ಕಂಥ PK ರಾಜಣ್ಣ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಕೇವಲ ಕೇಕ್ ಕಟ್ಟೋಡ ಮುಖಾಂತರ ಆಚರಣೆ ಮಾಡಲಿಲ್ಲ. ಇವತ್ತು ಅಂಗನವಾಡಿ ಶಾಲೆಗಳಿಗೆ ಕಂಬಳಿಗಳನ್ನು ಮಕ್ಕಳಿಗೆ ವಿಶ್ರಾಂತಿ ತಗೊಳ್ಳೋಕ್ಕೆ ಕಂಬಳಿಗಳು, ಸ್ತ್ರೀಶಕ್ತಿ ಭವನಕ್ಕೆ ಚೇರ್ಗಳು, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸ್ಗೆ ಕೂಡ ಅವರು ಕೂಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಇವತ್ತು ಸಾರ್ಥಕವಾದಂಥ ಜನ್ಮದಿನಾಚರಣೆಯನ್ನು ಅವರು ಆಚರಿಸ್ಕೊಂಡಿದ್ದಾರೆ. ಈ ಥರದ ಮುಖಂಡರು ನನ್ನ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನನಗೂ ಕೂಡ ಒಂದು ಹೆಮ್ಮೆ ಅಂತ ಅನ್ನಿಸ್ತದೆ. ಭಗವಂತ ಆಯುರಾರೋಗ್ಯ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ದುರ್ಗಾಂಬ ತಾಯಿ ಕೊಡಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.